జై శ్రీ సద్గురునాథ భగవంతుడే తాడదిగో పావింపరం తగువంత తారీతో తగువంత తారీతో పరమితడం మా భగవంతుడే తాడదిగో తగువంత తారీతో తారీతో తరమితరం మోచాట తాను విడతి మద మనకరం మోచాట తాను విడతి మద మనక ఎటాటున్నారో మీరు ఎటాటున్నారో అటాటున్నడమ్మా భగవంతుడి తాడదిగో భావింపరమ్మా తపోవంత తారీపు తరమితడమ్మా భగవంతుడి తాడదిగో కనులకు జీలా కలగో కను పెంచునమ్మా కనులకు జీలా కలగో కను పెంచునమ్మా కనులకు జీలా కలగో కను పెంచునమ్మా జనుల రాజ్యం జనుల రాజ్యం జగదీశుడం మా భగవంతుడే తాడదిగో పాయింపరం మా తగువంత తారీపు తరమితడం మా భగవంతుడే తాడదిగో కుటాటమానా సాధు సజ్జన మనసిన సూర్య సరియుంటే సర్వేశానో
ಶ್ರೀಕರಾತ್ತರ ದೈವ ಕರುಣದಿ ಶ್ರೀ ಗುರಾಶೀರ್ವಾದ ವಚನದಿ ಶ್ರೀ ಪರಮಪದ ನರರಿಗನುಭವ ಪಾರಮಾರ್ಥವಿದು ಲೇಪಮಾಗಲಿ ಎಂದಾಪೇಕ್ಷಿಸಿ ರೂಪವಿಲ್ಲದ ದೈವ ನಿಜ ಗುರು ತಾವು ಬೇಡಿಸಿದ ತೆರನ ನುಡಿವನು ನುಡಿಗಳಾಲಿಪದು ಬ್ರಹ್ಮಸ್ವರೂಪಿಗಳೇ, ಈ ಗುರುಭಜನ ಕಾರ್ಯಕ್ರಮ ಇಲ್ಲಿ ಸೇರ್ತಕ್ಕಂಥ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಲ್ಲಿ ಬಂದಿರತಕ್ಕಂಥ ಗುರುಕುಲವಾಸಿಗಳಿಗೂ ಈ ಕಾರ್ಯಕ್ರಮ ಬಗ್ಗೆ ಹೊಸ ಪರಿಚಯ ಹೇಳಬೇಕಾಗಿಲ್ಲ. ಎಷ್ಟೋ ವರ್ಷಗಳಿಂದ ಈ ಭಜನಾ ಕಾರ್ಯಕ್ರಮ ಸತ್ಸಂಗ ನಡೆಯುತ್ತಾ ಬಂದಿರುತ್ತವೆ. ಆದರೂ ಸಹ ಈ ಮಾರ್ಗದ ಮಹಾತ್ಮರು ಶರಣರು ವೇದಮೂರ್ತ ಇರ್ತಕ್ಕಂಥ ಶ್ರೀ ಹಂಸರಾಜ ಸ್ವಾಮಿಗಳು ಹಾಗೂ ಅವರ ಪ್ರಿಯರಾಗಿರ್ತಕ್ಕಂಥ ಶ್ರೀ ಬೂದ್ಯಾಳ ಸಿಲಿವೇರಿ ಶಿವಮೂರ್ತಿ ಸ್ವಾಮಿಗಳು ಹಾಲಿಯಣ್ಣಂತೆ ಕಂಡು ಕಲಿತು ಈ ಒಂದು ಬ್ರಹ್ಮಾಂಡಕ್ಕೆ, ಈ ಒಂದು ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲುವುದಿದೆ. ಯಾರಿಗೋಸ್ಕರಪ್ಪ ಅಂದ್ರೆ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾ ಇದ್ದೀವಿ, ಈ ಜಗತ್ತಿನಲ್ಲಿ ಒಂದಲ್ಲ ಎರಡಲ್ಲ ಕ್ರಿಮಿಕೀಟಾದಿಗಳು, ಪಶು ಪಕ್ಷಾದಿಗಳು, ಕಣ್ಣಿಗೆ ಕಾಣಿಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಅಂದ್ರೆ 84 ಲಕ್ಷ ಜೀವರಾಶಿ, ಅವೆಲ್ಲವಕ್ಕಿಂತ ಅತಿ ಶ್ರೇಷ್ಠವಾದವನು ಈ ಮಾನವ ಅಂತೇಳಿ ಅವನ ಉನ್ನತ ಮಟ್ಟದಲ್ಲಿ ತಗೊಂಡೋಗಿದ್ದಾನೆ. ಯಾರು? ಆ ಪರಮಾತ್ಮನು. ಇಂಥ ಉನ್ನತ ಮಟ್ಟ ಇರ್ತಕ್ಕಂಥ ಜೀವನವನ್ನು ಸುಮ್ಮನೆ ಹೃತವಾಗಿ ವ್ಯರ್ಥವಾಗಿ ಕಾಲಕ್ಷೇಪ ಮಾಡಿದ್ರೆ ಮತ್ತೆ ಮಳಿಸಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮರು ಶರಣರು ಸಾರಿ ಸಾರಿ ಬಹಿರಂಗಪಡಿಸಿದೆ. ಆ ರೂಪವಾಗಿ ಈ ಒಂದು ಜನ್ಮ ಪಾವನಾಗಬೇಕಪ್ಪ ಅಂದ್ರೆ ಮಧ್ಯ ಸ್ವರೂಪನಾದ ಒಂದು ಸದ್ಗುರುವಿನಲ್ಲಿ ತನುಮನ ಪ್ರಾಣಾರ್ಪಣೆ ಮಾಡಿ ಗುರು ಸೇವಾ ದುರಂದರ ಗುರುಕೀರ್ತಿ ಪಾತ್ರರಾಗನೆ ಇವನ ಜನ್ಮ ಮುಕ್ತಿ ಮಾಡ್ಕೋಕ್ ಸಾಧ್ಯವಾಗುತ್ತೆ ಅಂತೇಳಿ ಮಹಾತ್ಮರು ಸಾರಿ ಸಾರಿ ಬಹಿರಂಗಪಡಿಸಿದೆ. ಸೇವಾ ಜೇಸಿನ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಿಕ್ಕಿರಾದಪ್ಪ ಅಂದ್ರೆ ಸ್ವಾಮಿ ಸೇವೆ, ಗುರು ಸೇವೆ. ನೀವು ಬರೀಬೇಕಪ್ಪ ಅಂದ್ರೆ ಆ ಮಹಾತ್ಮರು ಶರಣರು ಶಿವಾರಿ ಮಾಡ್ತಕ್ಕಂತಹ ಸೇವಾ ಫಲಿತಾನೆ ಅವರೇ. ಆ ಒಂದು ಅಲಿಸಾಬ್ ಸ್ವಾಮಿಗಳು ಇವತ್ತು ಬೆರೆದಿದ್ರೆ ನಾವ್ಯಾರೋ ನೀವ್ಯಾರೋ ಇಲ್ಲಿ ಸೇರಕ್ಕೆ ಸಾಧ್ಯನೇ ಇಲ್ಲ. ಸೇವೆಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೇವಾಜೀಶ್ವರ ಶರಣರಲ್ಲಿ ಕೆಲನು ಮರಣ ಮೂಲೆದೀಗ ನೋಡಿ ಸೇವೆ ಮಾಡ್ತಕ್ಕಂಥ ಮಹಾತ್ಮರಿಗೆ ಶರಣರಿಗೆ ಮರಣನೇ ಅಂತ ಬಹಿರಂಗಪಡಿಸ್ತಾರೆ. ಅದು ಸತ್ಯ. ಯಾಕಪ್ಪ ಅಂದ್ರೆ ಇವತ್ತು ಆ ಮಹಾತ್ಮರ ಶರಣರ ಸನ್ನಿಧಾನದಲ್ಲಿ ಇವತ್ತು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜಾ ಕಾರ್ಯಕ್ರಮ ನಡೀತಿದ್ದೇವೆ. ಇನ್ನು ಅಮಾವಾಸ್ಯೆ ಹುಣ್ಣಿಮೆಗೆ ದಾಸೋಹ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ
ನಡೆಸ್ಕೊಳ್ತಿದ್ದಾರೆ. ಇನ್ನು ವರ್ಷಕ್ಕೊಂದ್ಸಲ ಆರಾಧನೆ ಕಾರ್ಯಕ್ರಮ ಸಹ ವಿಜೃಂಭಣೆಯಿಂದ ನಡೀತಿದ್ದೇವೆ. ಯಾಕಪ್ಪ ಅಂದ್ರೆ ಅದನ್ನು ಅವರು ಪಡ್ಕೊಂಡು ಹೋಗ್ಬಿಟ್ಟಾರೆ. ಯಾವ ರೀತಿಯಿಂದ ಸಾಕು ಸಾಕು ಅಂತೇಳಿ ಧನ್ಯರಾಗ್ಬಿಟ್ಟಾರೆ. ಇವತ್ತು ನಾವು ಯಾರಾದ್ರೂ ಅದನ್ನು ಬೇಡ್ತಾ ಇದೀವಿ, ಯಾರಾದ್ರೂ ಕೇಳ್ತೀವಿ ಬಂದ್ರೆ ಯಾರು ಬೇಡ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಇನ್ನ ಬೇಕು ಬೇಕಂತೇಳಿ ದರಿದ್ರವನ್ನು ಕೋರ್ಕಂತಿದ್ರು. ಇದ್ದದ್ರಲ್ಲಿ ತೃಪ್ತಿಪಟ್ಟು ಪರಮಾತ್ಮ ನಿನ್ನಲ್ಲಿ ಲೀನವಾಗ್ತಕ್ಕಂಥ ಚೈತನ್ಯ ಕೊಡುತ್ತೆ. ಅವನಲ್ಲಿ ಮೊರೆ ಹೋದಾಗನೇ ನಾವು ಜೀವನ್ಮುಕ್ತನಾಗಿ ಸಾಧ್ಯವಾಗುತ್ತೆ. ಇಲ್ಲಪ್ಪ ಅಂದ್ರೆ ಎಷ್ಟು ವರ್ಷದ ಸಹ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮರು ಸಾರಿ ಸಾರಿ ಬಹಿರಂಗ ಸಾರ ಸೇವಾದೇಶನ ಶರಣಲಿಗಳನ್ನು ಮರಣ ಮಿಡಿದಿದೆ. ನಿನಗೆ ಮುಂದೆ ಮರಣ ಅನ್ನೋದು ಮೃತ್ಯುವನ್ನು ಸಮಿಸ್ತಾ ಇದೆ. ಯಾವ ರೀತಿಯಿಂದ ಬಂದು ಜನನ ಮರಣ ನಮ್ಮಾದ್ನಲ್ಲಿಲ್ಲ. ಯಾರಾದ್ದಲ್ಲಿ ಆ ಸ್ವಾಮಿ ಪರಮಾತ್ಮನಲ್ಲಿ ನಮ್ಮಾದ್ನಲ್ಲಿ ನಾವೇನಾದ್ರೂ ಮಾಡಬಲ್ಲವ್ರಿ, ನಮ್ಮ ಕಡೆಯಿಂದ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಆರಕವಾಗಿ ಮರಣ ಬಾರದ ಮುಂದೆ ಹೊರಡುವ ನರನ ನಾಮಕ್ಕೆ ಗುರುತೇನುಂಟು ಹೆಸರ ಮರತಿರಲಿ ಬ್ಯಾಡಿರಿದು ಮಾಸರಾದಿ ಹೊತ್ತು ಕಳೆದರೆ ನಿನಗೆ ಮುಂದೆ ಮರಣ ಅನ್ನೋದು ಮೃತ್ಯು ಅನ್ನೋದು ಸಹಿಸ್ತಾ ಇದೆ. ಮರಣ ಬಾಳು ನೋಡುವ ಮಾರ್ಗ ಕಾಣಲಿ. ಕರುಣುಳ್ಳ ಗುರುವಿನ ಪಾದ ಎಷ್ಟು ಬೇಗ ಆ ಒಂದು ಸತ್ವದಲ್ಲಿ ಮರಿ ಹೋಗ್ತೀವೋ ನಿನ್ನ ಜೀವನನೇ ಅವನಾಗುತ್ತೆ. ಬೇಗ ಬಂದು ಗುರುವಿನ ಕೂಡಿರಿ ಸಾಗರ ಸಂಸಾರ ನೀವು ಧನ್ಯರಾದಿರಿ. ಬೇಗ ಬಂದು ಗುರುವಿನ ಕೂಡಿರಿ ಎಷ್ಟು ಬೇಗ ಆ ಒಂದು ಸತ್ವನ ಮರಿ ಹೋಗ್ತೀವೋ ನಮ್ಮ ಜೀವನನೇ ಪಾವನಾಗುತ್ತೆ ಅಂತೇಳಿ ಮಹಾತ್ಮ ಶರಣ ಸಾರಿ ಸಾರಿ ಆರಕ್ಕಾಗಿ ಬೇಗ ಬಂದು ಗುರುವಿನ ಕೂಡಿರಿ ಸಾಗರ ಸಂಸಾರ ದಾಂಟಿ ನೋಡಿ. ಈ ಒಂದು ಬಹುಸಾರದಲ್ಲಿ ಬಿದ್ದದ್ದಾದ್ರೆ ಸಾಧ್ಯವಾದೀತ. ಆದ್ರೆ ಕೆಲವರು ಸಮಸ್ಯೆ ಬರೋದು ಏನ್ ಸ್ವಾಮಿ ನಾವು ಇದನ್ನ ನಾವು ತೊರೆದು ಬಿಡ್ಬೇಕ, ಇದನ್ನ ಬಿಟ್ಟು ಬಿಡ್ಬೇಕಂತ. ಇದನ್ನು ತೊರಿ ಅಂತ ಹೇಳಿಲ್ಲ, ಬಿಡ ಅಂತ ಹೇಳಿಲ್ಲ. ಯಾರಪ್ಪಾಗಿ ಎಷ್ಟು ಉಪಯೋಗಿಸಬೇಕೋ ಅಷ್ಟು ಉಪಯೋಗಿಸಬೇಕು. ನೋಡಿ ಇಲ್ಲಿ ಅಕ್ಕೋರಿದ್ದಾರೆ, ಅಡಿಗೆ ಮಾಡೋಕಪ್ಪ ಅಂದ್ರೆ ಒಂದು ವಸ್ತು ಬೇಕ್ರಿ, ಮುಖ್ಯವಾದ. ಎಲ್ಲ ಇರ್ತ ವಸ್ತು ಇಲ್ಲ ಅಂತಲ್ಲ, ಆದ್ರೆ ಒಂದು ವಸ್ತು ಹಾಕಿದ್ರೇನೆ ಅದಕ್ಕೆ ರುಚಿ ಬರೋದು. ಏನು ಲವಣ ಉಪ್ಪು ಅಂತ. ಅಡಿಗೆ ತಕ್ಕಂಗ ಆ ಲವಣ ಉಪ್ಪು ಹಾಕಿದ್ರೆ ಅಡಿಗೆ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಏನೋ ವ್ಯತ್ಯಾಸ ಆದ್ರೆ ಏನಕ್ಕೆ ಕೆಲಸ ಬರೋದಾಗುತ್ತೆ. ಆರಕ್ಕಾಗಿ ನಾವು ಎಷ್ಟು ಉಪಯೋಗಿಸಬೇಕು ಅಷ್ಟೇ ಉಪಯೋಗಿಸಬೇಕು. ಇದರ ಕಡೆನೆ ನಾವು ಜಾಸ್ತಿ ಮುಖ ತೀರಿಸಿದ್ರೆ ಈ ಜಗತ್ತಿಗೆ ಕಳಿಸಿದಂತ ಆ ಸ್ವಾಮಿಯನ್ನು ಅರಿಯಕ್ಕೆ ಸಾಧ್ಯನಿಲ್ಲ. ಇದು ಬಿಡುತ್ತೇಳಿ ನಮ್ಮ ಧರ್ಮನೇ ರಾಜಯೋಗ ಧರ್ಮರಿ, ಗೃಹಸ್ಥಾಶ್ರಮ ಧರ್ಮ. ಪ್ರಪಂಚದ ಒಡನಾಡದಲ್ಲಿ ಕಂಡು ಕಲಿತು ಆಮೇಲೆ ಸ್ವಾಮಿಯ ಸನ್ನಿಧಾನದಲ್ಲಿ ಮರಿ ಹೋಗುವಂತ ಹೇಳ್ತಾರೆ. ಯಾರಕ್ಕಾಗಿ ಒಂದು ನ್ಯಾಯ ನೀತಿ ಪದ್ಧತಿಯಿಂದ ಜೀವನ ಮಾಡಿ ಸ್ವಾಮಿಯನ್ನು ಮರಿ ಹೋದ್ರೆ ನಿನ್ನ ಮೆಚ್ಚಕ್ಕೆ ಸಾಧ್ಯವಾಗುತ್ತೆ.
ಅದನ್ನು ಬಿಟ್ಬಿಟ್ಟು ಈ ಒಂದು ಪ್ರಪಂಚ ಒಡನಾಟದಲ್ಲಿ ಅವ್ಯವಹಾರ ವ್ಯತ್ಯಾಸಗಳನ್ನು ನೀನು ಸ್ವಾಮಿಯನ್ನು ಮರೆಯುವುದಂದ್ರೆ ಅದು ಎಂದೆಂದಿಗೆ ಸಾಧ್ಯ ಇಲ್ಲ ಅಂತೇಳಿ ಬಹಿರಂಗಪಡಿಸಿದೆ. ಪ್ರಾಪಂಚಂ ಪಾರಮಾರ್ಥಂ పరిపూర్ణమాయర పరవలేదు నీకు సరి ఎవరైనా గురు కరుణ మా మీద కలిగినేటికి ధరలోని ఇప్పుడు ಫಸ್ಟ್ ಪ್ರಪಂಚಕ್ಕೆ ಮೆಸ್ಸಿ ಆಮೇಲೆ ಆ ಸ್ವಾಮಿ ಕಡೆಗೆ ಪರಮಾತ್ಮ ಕಡೆಗೆ ಮುಖ ತಿರ್ಸಿದ್ರೆ ನಿನ್ನ ಬೆನ್ನಿಂದಿದ್ದು ನಿನ್ನನ್ನು ಸದಾ ರಕ್ಷಣೆ ಮಾಡ್ತಾನೆ. ಈ ಒಂದು ಭೂಮಂಡಲದ ಎಲ್ಲಾರು ಓಡಾಡ್ರಿ, ಅವನನ್ನು ಮರೆತರೆ ನಮಗೆ ರವರವ ನರಕ ಎಂದಿಗೆ ತಪ್ಪಿದ್ದಲ್ಲ. ಆ ರೀತಿಯಿಂದ ಈ ಒಂದು ಮಾನವನ ಜನ್ಮ ಸಿಕ್ಕಿರದೆ ಅತಿ ದುರ್ಲಭ. ಹೇಳ್ತಾರೆ ನರಜನ್ಮಾನಾಂ ದುರ್ಲಭಂ ನರುಡೇ ನಾರಾಯಣ ಮಾರುಣೆ ಮಾಧವ ಅಂತೇಳಿ ದೊಡ್ಡ ಟೈಟಲ್ ಐತಿ. ಇದನ್ನು ನಾವು ಸುಮ್ಮನೆ ನಿಷ್ಪ್ರಯೋಜನವಾಗಿ ಕಾಲಕ್ಷೇಪ ಮಾಡೋದಾದ್ರೆ ಮತ್ತೆ ಸಾಧ್ಯ ಆಗುತ್ತಾ? ಸಾಧ್ಯವಿಲ್ಲ. ನಾವು ಯಾರ ಕಡೆ ಜಗತ್ತಿಗೆ ಬಂದಿದ್ದೀವಿ, ಏನು ಮಾಡ್ತಾ ಇದೀವಿ, ಮತ್ತೆ ಮರಳಿ ಯಾರಲ್ಲಿ ಏನು ಮಾಡ್ತಾ ಇದೀವಿ, ಯಾರ ಕಡೆಯಿಂದ ಇಲ್ಲಿ ಬರೋಕ್ ಸಾಧ್ಯ ಆಗುತ್ತೆ? ಆ ಸ್ವಾಮಿ ಪರಮಾತ್ಮ ಇಲ್ಲಿ ಬರೋಕ್ ಸಾಧ್ಯ ಐತಿ. ಆದ್ರೆ ನಾವು ಇಲ್ಲಿರಕ್ಕೆ ಸಾಧ್ಯ ಐತ್ಯಾ? ಆ ಸ್ವಾಮಿ ಆಜ್ಞಾದ್ರೆ ಒಂದು ಕ್ಷಣದಲ್ಲಿರಕ್ಕೆ ಸಾಧ್ಯನಿಲ್ಲ. ನಮ್ಮ ಸ್ವಸ್ಥಳಕ್ಕೆ ಸೇರ್ಲೇಬೇಕು. ಇದು ಸ್ಥಿರವಾದ್ದೇನು? ಅಸ್ಥಿರವಾದ. ಇದು ಬಾಡಿಗೆ ಮನೆ, ಸ್ಥಿರವಾದ್ದಲ್ಲೇ ಐತೆ. ಆ ಸ್ಥಿರವಾದ ಮನೆ ಹುಡುಕ್ಬೇಕಪ್ಪ ಅಂದ್ರೆ ಯಾರಲ್ಲಿ? ಈ ಒಂದು ಸತ್ಸುನಲ್ಲಿ ಮೊರೆ ಹೋದಾಗನೇ ಅದು ಸಾಧ್ಯವಾಗುತ್ತೆ. ನೀನು ಎಷ್ಟು ವರ್ಷ ಇದ್ದು ಸಹ ಸಾಧ್ಯ. ಮಹಾತ್ಮರು ಸಾರಿ ಸಾರಿ ఎక్కడి ఉంటిమో ఇక్కడికి వస్తేమో అక్కడికి ఏదేది వస్తుందో గ్రక్కును గురుని కలిసితే గతిలో ముక్తి. ಎಲ್ಲಿದ್ವೋ ಇಲ್ಲಿ ಬಂದಿದೀವಿ. ಎಕ್ಕಡಿ ಉಂಟಿಮೋ ಇಕ್ಕಡಿಗೆ ವಸ್ತೇಮೋ ಅಕ್ಕಡಿಗೆ ಗ್ರಕ್ಕುನು ಗುರುನಿ ಕಲಿಸಿದೆ. ಆ ಗುರುನಲ್ಲಿ ಮೊರೆ ಹೋದ್ರೆ ಇನ್ನು ಮುಂದೆ ನಿನ್ನ ಜೀವನ ಪಾನ ಆಗ ಸಾಧ್ಯವಾಗುತ್ತೆ. ಇಲ್ಲಪ್ಪ ಅಂದ್ರೆ ಸುಮ್ಮನೆ ಬಂದಿ ಹೋದಂದ್ರೆ ನಿಷ್ಪ್ರಯೋಜನ ಆಗುತ್ತೆ. ముఖముద్రిప్పితే మోక్షమున్నది లోకములోన కరుణ దైవము దక్కియున్నది. ముఖముద్రిప్పితే ఒప్పుకొనను తప్పులన్నీ తొలగివేయను. అప్పుడు నీ వాడకున్న ఎప్పుడైనా నెప్పుతోటి అడగు కావల దాటలేరయ్యా. ఈ కోడులెల్ల మడగు మాయలు మునిగినారయ్యా. ಆರವಾಗಿ ಮುಖಮುದಿಪ್ಪಿತೆ ಮೋಕ್ಷ ఉన్నది ದುಃಖములోన ಅವನ ಕಡೆ ಮುಖ ತಿರ್ಸಬೇಕು. ಪರಮಾತ್ಮ ದೇವಮೇ ಈ ಸರ್ವ ಜಗತ್ತಿಗೆ ನನ್ನ ಕಳಿಸ್ತೀಯ, ಎಂದನ ಮಾಡಿ ತೇರ್ಗಡೆ ಮಾಡು. ನಾನು ಮಾಡುವೆಲ್ಲ ಸರ್ವ ತಪ್ಪುಗಳು, ನನ್ನನ್ನು ಮಣ್ಣನ್ನು ಮಾಡಂತ ಮೊರೆ ಹೋದಾಗ ನಿಮ್ಗೆ ಹಾದಿ ಸಿಗುತ್ತೆ. ಅವನೆಲ್ಲ ಮೊರೆ ಹೋಗಲ್ಲ, ಅವನೆಲ್ಲ ನಾವು ಪ್ರಾರ್ಥನೆ ಮಾಡಲ್ಲ, ನಾವು ಬೇಡಲ್ಲ, ಯಾರ ಕಡೆ ಸಿಗುತ್ತೀರಿ? ನೋಡಿ, ಆ ಮಹಾತ್ಮ ಶರಣರು ಇಷ್ಟೆಲ್ಲ ಜ್ಞಾನಾಮೃತವನ್ನು ಯಾರಿಗೋಸ್ಕರ ದಾರಿ ಹೇಳಿದ್ದಾರೆ? ನಮಗೋಸ್ಕರ. ಅನ್ಯಾಕ್ರಾಂತವಾಗಿ ಒಂದು ಮಾನವನು ಹದೋಗತಿ ಬಿದ್ದೋಗ್ತದೇನೆ. ಇವನನ್ನು ಒಂದು ಸನ್ಮಾರ್ಗದಲ್ಲಿ ತಗೊಂಡೋಗ ಸದ್ದೇಶದಿಂದ, ದುರ್ಮಾರ್ಗ ಅಲ್ಲ, ಒಂದು ಸರಿಯಾದ ಹಾದಿಯಲ್ಲಿ ತಗೊಂಡೋದ್ರೆ ಇವನ ಜೀವನ ಪಾವನ ಆಗುತ್ತೆ ಅಂತೇಳಿ ಸಾರಿ ಸಾರಿ ಬಹಿರಂಗಪಡಿಸಿದೆ. ಈ ಒಂದು ಸಮಾಜದ ಲೋಕ ಕಲ್ಯಾಣಕ್ಕೋಸ್ಕರ ಹಗಲ ನಿರ್ಣಯದಲ್ಲಿ ಅವರ ಒಂದು ಜೀವನ ಪಣವಾಗ್ತಿದ್ದಾರೆ. ಅವರ ಹಿತಕ್ಕಾಗಲಿ ಅವರ ಸ್ವಂತಕ್ಕಾಗಲಿ ಏನೇನು ಮಾಡ್ಕೊಂಡು ತಗೊಂಡೋಗಿಲ್ಲ. ಎಲ್ಲ ನಮಗೆ ದಾರಿ ಹಿಡಿದಿದ್ದಾರೆ. ಅವರು ರಚನೆ ಮಾಡಿದ ಮಹಾಗ್ರಂಥ ನಮ್ಮ ಮುಂದೆ ಐತೆ. ಪಾರಮಾರ್ಥ ಸೆರದೆ ಶಕ್ತದೆ ಹಾಗೂ ಪರತತ್ವ ಕಾವ್ಯ. ಇಹತತ್ವ ಅಲ್ಲ, ಇಹತತ್ವ ಒಂದು ಪ್ರಪಂಚ ಒಡನಾಡಬೇಕಿದ್ದೆ ಬಹಿರಂಗಪಡಿಸ್ತಕ್ಕಂಥದ್ದು ಪರತತ್ವ ಕಾವ್ಯ. ಈ ಒಂದು ನರ ಪರಮಾತ್ಮ ವಿಚಾರವನ್ನು ಅರ್ಥಗರ್ಭಿತವಾಗಿ ವಾಕ್ಯಗಳಲ್ಲಿ ಬಹಿರಂಗ ರೂಪದಲ್ಲಿ ತೋರಿಸ್ತಾರೆ. ಒಂದೊಂದು ವಾಕ್ಯ ಕೇಳಿದ್ರೆ ಮೈಯೆಲ್ಲ ಜೀವನಿಸ್ತವೆ. ನೋಡಿ, ಎಷ್ಟು ಗ್ರಂಥಗಳನ್ನು ಪರಿಶೋಧನೆ ಮಾಡಿದ್ರು ಮಹಾತ್ಮರು ಶರಣರು, ಎಷ್ಟು ಮಹಾತ್ಮರ ಶರಣರ ಒಡನಾಟ ಹೊಂದಿದ್ರು. ಅದು ಹೇಳಕ್ಕೆ ತೀರಿದ್ರೆ ರಸದಳ. ನೋಡಿ, ಇಷ್ಟೆಲ್ಲ ಮಾಡಿ ಸಹ ನನ್ನ ಕಡೆಯಿಂದ ಬಹಿರಂಗ ಆಗಿದೆ, ನಾನು ನೋಡಿದೆ ಅಂತೇಳಿ ತೋರಿಸ್ಕೊಂಡಿದ್ದಾರ? ಎಲ್ಲೆಲ್ಲಿಲ್ಲ. ಆ ಒಂದು ಪರಮಾತ್ಮನ ವಾಣಿ ಮುಖಾಂತರ ನೋಡಿದ್ದೇನೆ. ನನ್ನದೇ ನಾನಂಬು ಬಿಡೋಕ್ಕೋಸ್ಕರ ಇವತ್ತು ಈ ಒಂದು ಸತ್ಸಂಗದಲ್ಲಿ ನಾವು ಬೆರೀತಾ ಇದ್ದೀವಿ. ಆದರೆ ಅದು ಯಾವುದು ಇವತ್ತು
ಸಾರಿಗೆ ಬರ್ತಾ ಇಲ್ಲ. ಆದರೆ ಕೆಲವರು ಸಮಸ್ಯೆಗಳು ಏನು ಸ್ವಾಮಿಗಳು ಇದಕ್ಕೆ ಹೋಗಿ ಹೇಳ್ತಾರೆ ವಿಚಾರ ಅಂತೇಳಿ ಯಾರಿಗೋ ಇರಬೇಕು ನನ್ನದಂತ. ನಿನ್ನ ಮೈ ಮೇಲೆ ಇರ್ತಕ್ಕಂಥ ವಸ್ತು ನನ್ನದಂದ್ರೆ ಹೊತ್ಕೊಂಡು ಹೋಗ್ತಿರ್ಲಿಲ್ಲ ಅಂತಲ್ಲ, ಯಾರಿಗಿಂದ ನಿನ್ನ ಕಡೆಯಿಂದ ದೊರೆತ ಪರಮಾತ್ಮ ದಯಾಮ ಅಂತೇಳಿ ಅವನನ್ನು ಮುಂದೆ ಮಾಡ್ಬೇಕ್ರಿ. ಹೌದಲ್ಲ, ನಮ್ಮಿಂದ ಒಂದು ಎಳ್ಳು ಕಾಸು ಮಾಡೋಕೆ ಸಾಧ್ಯ ಇಲ್ಲ. ಆಗುತ್ತೇನು? ಅಕಲ್ಲಾಡದು ಅತನಿ ಆಜ್ಞಾಲೆ ನೀದಿ ಸೋಕ ದುಃಖ ಸ್ವಾಮಿ ಹೂವಾಡು ಮಿನ್ನಾರಂತೆ ಸ್ವಾಮಿ ಹೂವಾಡು ಶೋಭಿಂಚಾರಮ್ಮ. ಅವನ ಆಜ್ಞಾಲಿದ್ರೆ ಒಂದು ಎಲೆ ಮೋಸ ಅಲ್ಲಾಡ ಸಾಧ್ಯ. ಆ ಕಲ್ಲಾಡದ ಆಗ್ಲೇ ಶೋಕ ಮಾಡಬೇಕು. ಈ ಜಗತ್ತಿನನ್ನು ಕಳಿಸ್ತೀಯಪ್ಪ, ಹೆಂಗನ ಮಾಡಿ ಸೇರ್ಕಡೆ ಮಾಡು. ನಾವು ಯಾರನ್ನ ಕೇಳ್ಕೊಂತೀವ? ಕೇಳ್ತದೇನ್ರಿ? ಸ್ವಲ್ಪ ಏನನ್ನ ಸ್ವಾಮಿ ನಮ್ಗೆ ಕೊಟ್ಬಿಟ್ನಪ್ಪ ಅಂದ್ರೆ ಯಾರದೇ ನೆನಪೇನು ಸುಮ್ಮನೆ ಏನು ಮೀಸೆತ್ತಿರುತ್ತಂತ. ಯಾವಾಗ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಯಾಕೆ ಕೇಳ್ತೀವಿ ಅಂದ್ರೆ ವಿಷಯ ನಮ್ಮಿಂದ ಏನು ಮಾಡ್ಕೊಳಕ್ಕೆ ಸಾಧ್ಯನಿಲ್ಲ ನೋಡಿ. ಅವಲೇ ಕೆಲವು ಕಡೆ ಕೇಳ್ತೀವಿ, ಕೆಲವು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಅಂತ. ಸಮೇ ಮುಂಗಾರು ಹೋಯ್ತೀರಿ, ವ್ಯತ್ಯಾಸ ಯಾರ ಕೈಲಿ? ನಮ್ಮ ಕೈಲಿ ಐತೇನು? ಸ್ವಾಮಿ ಅವನ್ ಕಣ್ ತೆಗೆದ್ರೆ ಏನೆಲ್ಲ ಮಾಡ್ಬೋದು, ಅವನ್ ಕೈಲಿ ಐತಿ. ನಾವು ನಿಮಿತ್ತ ಮಾತರು, ನಮ್ಮಿಂದ ಏನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿಗೆ ಕಳಿಸ್ತೀಯಪ್ಪ ಅಂತ ಅವನಲ್ಲಿ ಮರಿ ಹೋಗ್ಬೇಕು. ಅದರಲ್ಲಿ ನಾವು ಮಾತಾಡ್ತಿರೋ ಫಲಪ್ರಕಾಶ ಜೀವ ಯಾಕೆ ಸ್ವಾಮಿ ನುಡಿಸ್ತೇನೆ ನಾವು ನುಡಿಯಕ್ಕೆ ಸಾಧ್ಯವಾಗ್ತಾ ಇದೆ. ಅವನೇ ನುಡಿಸಿದ್ರೆ ನಾವು ನುಡಿಯಕ್ಕೆ ಸಾಧ್ಯ ಐತೆ? ನೋಡಿ, ಒಂದು ಪಂಚಭೂತ ಶರೀರ ಯಾರ ಕಡೆ? ಅವನ ಕಡೆ. ಅದೇ ಒಂದು ಪಂಚಭೂತ ಶರೀರ ನಡಿಬೇಕಪ್ಪ ಅಂದ್ರೆ ಆ ಸ್ವಾಮಿ ತುಂಬಿರ್ತಕ್ಕಂಥ ಸಪ್ತ ಪ್ರಕಾಶ ಮೂರ್ತಿ ನಡೀತಾ ಇದೆ. ಪ್ರಕಾಶ ಮೂಲ ಮೀರೋ ప్రకటించినాడు ఆది పరమాత్ముడు సకల విధముల యందు సాక్షివేనున్నాడని వికారమైన గురుతు నిజము తెలియక మీరు కారణక పోయేరు కారణ కాతుని కంటిల కోల నడే సాహేబు గురుని అంపినాడు. సాధు శిఖామణి వేద చింతామణి అతని నమ్మిన వాళ్ళు కానక పొయ్యేరు కంటిలో పూల నాడి ప్రకాశములను మీరు పట్టి చూడమని ప్రకటించినాడు. ಆ ಸಪ್ತ ಪ್ರಕಾಶ ಮೂಲಕ ಇವನ ಆಟ ನಡೀತಾ ಇದೆ ಈ ಜಗತ್ತಿನಲ್ಲಿ. ನಾವೆಲ್ಲ ಪಾತ್ರಧಾರಿಗಳು. ಈ ಜಗತ್ತಿಗೆಲ್ಲ ಸೂತ್ರಧಾರ ಮಾಡಿದ್ದಾನೆ. ಅವನ ಕೈಲೇ ಐತೆ ನಮ್ಮ ಸೂತ್ರ. ಆ ಸೂತ್ರ ತೆಗೆದು ಬಿಸಾಕ್ತಪ್ಪ ಅಂದ್ರೆ ಇವನ ಆಟ ನಡೀತದ? ನಡೀತೇನ್ರಿ? ನಾವೇನೆಲ್ಲ ಮಾಡಿರು, ಇನ್ನು ಎಷ್ಟು ಕೋಟಿಗಟ್ಟಲೆ ಹಣ ಸಂಪಾದಿಸಿರು, 100 ಎಕರೆ ಜಮೀನ್ದಾರ ಆಗಿರು, ಮನೆ ಮೇಲೆ ಮನೆ ಕಟ್ಟಿರು, ಬೇಕಾಷ್ಟು ಬಂಗಾರ ಕೊಂಡಿರು, ಯಾವಾದ್ರೂ ಬರೋಕ್ ಸಾಧ್ಯ ಐತೆ? ತಾಂಡೋಗ್ತೀಯ? ಎಲ್ಲ ಇಲ್ಲೇ ಉದಿಸೋಲೇಬೇಕು. ಇಷ್ಟೆಲ್ಲ ಯಾರ ಕಡೆ ಇರ್ತದೆ ಅದನ್ನು ಅರಿಬೇಕು. ನಮ್ಮಿಂದ ನಾವು ಮಾಡ್ಕೊಳಕ್ ಸಾಧ್ಯ ಐತೆ? ಆ ಸ್ವಾಮಿ ಕಡೆಯಿಂದ ನಮಗೆಲ್ಲ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ನೋಡಿ. ಇಷ್ಟೆಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಂತ ಸ್ವಾಮಿಯನ್ನು ಈ ಜೀವನದಿಂದ ನಾವು ಪ್ರಾರ್ಥನೆ ಮಾಡೋಕಪ್ಪ ಅಂದ್ರೆ ಏನಂತ ನೀನು ಕ್ಷುಲ್ಲಕವಂತ ಮಾನವ, ನನಗೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ, ಸಮಯ ಇಲ್ಲ,
ಯಾವಾಗ ಸಿಗುತ್ತಪ್ಪ ನಿನಗೆ ಟೈಮ್ ಪುಡ್ಸೋ ಸಮಯ? ಲಾಸ್ಟಿಗೆ ಅಂತ್ಯಕಾಲ ಕಸರಿ ಕಾಲಕ್ಕೆ ಸಿಗಕ್ಕೆ ಸಾಧ್ಯ ಐತೇನ್ರಿ? ಸಾಧ್ಯ ಇಲ್ಲ. ಅವಾಗ ಎದ್ದೊಳಿದ್ರೆ ಕುತ್ಕೊಳ್ಳೋದು ಕಷ್ಟ, ಕುಂದ್ರೆ ಎದ್ದೊಳೋದು ಕಷ್ಟ. ಒಂದೇ ಎರಡೇ ಯಾರ ಕೈ ಒಂದು ವರ್ಷಕ್ಕೆ 365 ದಿವಸ ಇದಾವೋ ಅದೇ ರಕವಾಗಿ ರೋಗಾಲಯ ಹೊತ್ತಿದು ರೋಗಾಲಯದ ದೊಡ್ಡ ಹೊತ್ತಿದು ರೋಗ ಭಯಗಳ ತೌರ್ಮನಾಯಿತು. ರಾಗ ದ್ವೇಷದಿ ದೋಷಗಳು ರಕ್ಷಿಸುತ್ತಿರುವುದು ನಿನಗೆ ಸೈರಣೆ ಹೋಗಲಾಡಿದೀಗ ಗುರುವಿನ ಸಾಗರ ಪುರವ ಕಾಣು ಮಹಾಕಾರಣವನು ಸಹಿತ ಕಪ ವಿಷಾದ್ವಾರ ಸಹಿತ ಸಮುದಾಯಗಳು ಕೈಯಾಡುತ್ತ ಬರಲು ಗಣಿಯಾಲಾರದೆ ಜವ ತೆರಳುವ ಜೀವ ದೇಹವ ತೊರೆದು ತೆರಳುವ ಜೀವ ತೆರಳುವ ದೇವ ಬರಳುವಾಗಿಯ ಸಿಗದೆ ದುರ್ಯಾಯ ಮನನ ಭಟರ ಕರ ಕಡ್ಡಾಯುಧ ಕಂಡು ತೆರಳುವ ಜೀವ ದೇಹವ ತೊರೆದು ತೆರಳುವ ಜೀವ. ರೋಗಾಲುತ್ತಿದ ಬಹು ರೋಗಗಳ ತೌರ್ಮಾನ ಆಯ್ತು. ಆ ರೀತಿಯಿಂದ ಅವಾಗ ಕುಂತರೆ ಎದ್ದೇಳೋದು ಕಷ್ಟ, ಎತ್ತರೆ ಕೂತೋಳು ಕಷ್ಟ. ಅವಾಗ ಸ್ವಾಮಿ ಗುರುವೆ ಅಂದ್ರೆ ಸಾಧ್ಯವಾದೀತ? ಹುಮ್ಮಸ್ಸಿರ್ಬೇಕಾದ್ರೆ ಒಳ್ಳೆ ವಯಸ್ಸಲ್ಲಿ ಇರ್ಬೇಕಾದ್ರೆ ಸ್ವಾಮಿ ಸೇವೆಯಲ್ಲಿ ನಾವು ಪಾಲ್ಗೊಳ್ಳಬೇಕು. ಅದು ಬಿಟ್ಬಿಟ್ಟು ಅಂತ್ಯಕಾಲ ಹೆಸರು ಕಾಲದೆಲ್ಲ ಹುಡುಕಾಡಿ ಸಿಗುತ್ತಾ? ಇಲ್ಲ. ಅವಾಗ ಕಿವಿ ಕೇಳಲ್ಲ, ಕಣ್ ಕಾಣಲ್ಲ, ಒಂದೇ ಎರಡು ಹೇಳಿದ್ರೆ ಬೇಕಾಷ್ಟು ಹೇಳುತ್ತೆ. ಆ ರೀತಿಯಿಂದ ಈ ಒಂದು ಸ್ವಾಮಿ ಸೇವೆಗೆ ಮಿತಿ ಇಲ್ಲ. ಕೆಲವರಂತೆ ಇನ್ನ ಬೇಕಾಷ್ಟು ಐತೆ ನಿನ್ನ ಜೀವನ, ಇಲ್ಲಿಗೆ ಮುಗಿತಾ? ಅವಾಗ ಬೇರೆ ಇವಾಗ ಬರೋಣ, ಇಲ್ಲಿಗೆ ಆಯ್ತಾರೆ ಸ್ವಾಮಿಗಳು ಮುಂದೆ ಸಿಗ್ತಾರೆ, ಅವಾಗ ಕೇಳೋಣ ತಿಳಿಯೋಣ ಅಂತ ಹೇಳೋಣ, ಮುಂದೆ ಹರಿತೀವಿ, ಮುಂದಕ್ಕೆ ಹಾಕ್ತೀವಿ. ತಾಶ್ಚಾರಕ್ಕೆ ಮೊದಲಿಲ್ಲ. ತಾಶ್ಚಾರ ಮಾಡಿದ್ರೆ ನೀನು ಅಲ್ಲಿವರೆಗೆ ಇರ್ತೈತೆ ಅನ್ನೋದ್ರೆ ಗ್ಯಾರಂಟಿ ಐತೇನ್ರಿ? ಹೇಳಿದ್ರು ಜನನ ಮರಣ ನಮ್ಮದಿಲ್ಲ ಅಂತ ಹೇಳತೈತೆ. ಹಿರಿಯರು ಹೇಳ್ತಾರೆ ಈ ಒಂದು ಮಾನವ ಆಯುಷು 100 ವರ್ಷ ಅಂತ. ನೀರಿನ ಮೇಲೆ ಗುಳ್ಳೆ ತರ ಇದೆ, ಯಾವತ್ತು ಹೊರಟೋಗುತ್ತಾನೆ, ಯಾರೇನು ಕಂಡದ ಸಿಕ್ಕತ್ತ ಇಲ್ಲ. ಎಪ್ಪುಡೋ ಚನ ಮೃತ್ಯುವು ತಿಳಿಯದು ಪಾಪರಾದ ಮೊಲದ ಗನ್ನ ಎಪ್ಪುದಾಪಿ ಮರೆತ ಪಕ ಪೊಯ್ಯವು ತಾಪಿತೆ ತಿರುಗಾರವನ್ನ ಸ್ವಪನಾಮಂತೆ ಈ ಸಂಸಾರ ಜಪ ಬೋಲೆ ಕೊಂಡ ಪೋಯೆ ನನ್ನ ಆಪುನ ಬೋಟಿನ ಪೋತಲ ಚಂದ ಅಪನಮ್ಮಿಕರ ಓರನ್ನ. ಎಪ್ಪುಡೊಚ್ಚು ಮೃತ್ಯು ಹೇಳುತ್ತಿಲ್ಲದು ಒಬ್ಬೊಬ್ಬರಾದ ಬಳದಗನ್ನ ನೆಪ್ಪದಪ್ಪಿ ಮರಿ ಚೆಪ್ಪಕ ಪುಯ್ಯೋ ತಪ್ಪಿದೆ ತಿರುಗರಾವನ್ನ. ಆ ಮನನ ಮೃತ್ಯು ಯಾರಿಗೋ ಕಮಿಸ್ತು? ನಿದ್ರಾವಸ್ಥೆಯಲ್ಲೇ ಬರುವುದು, ಪ್ರಯಾಣದಲ್ಲೇ ಬರುವುದು. ಬೆಳಕಾದ್ರೆ ಕೇಳ್ತದ್ರಿ ಎಲ್ಲಿ ವ್ಯತ್ಯಾಸ, ಇಲ್ಲಿ ವ್ಯತ್ಯಾಸ ಅಂತ. ಏನು ಪೇಪರ್ ನ್ಯೂಸ್ ಅಲ್ಲಿ, ಟಿವಿ ನ್ಯೂಸ್ ಅಲ್ಲಿ, ಅಲ್ಲಿ ಜನ ವ್ಯತ್ಯಾಸ ಆಯ್ತು, ಇಲ್ಲಿ ಜನ ವ್ಯತ್ಯಾಸ ಆಯ್ತು. ಸಹಜ, ಯಾಕಂದ್ರೆ ಇವತ್ತು ಜನಸಂಖ್ಯೆ ಬೆಳೀತಾ ಇದೆ, ಅದು ಲಯವಾಗಲೇಬೇಕು. ಹಂಗೆ ಇರಕ್ಕೆ ಸಾಧ್ಯ ಐತಾ? ಆ ರೀತಿಯಿಂದ ಆ ಲಯವಾಗ್ ಮುಂಚೆನೆ ಈ ಒಂದು ಸದ್ಗುರುನಲ್ಲಿ ಮೊರೆ ಹೋದ್ರೆ, ಒಂದು ಸದ್ಗುರುನ ಗುರು ಸೇವೆಯಲ್ಲಿ ಪಾಲ್ಗೊಂಡ್ರೆ ನಿಮ್ಮ ಜೀವನ ಪವನ ಆಗುತ್ತೆ. ಸುಮ್ಮನೆ ಬಂದು ಹೋಗಿ ಅಂದ್ರೆ ನಿಷ್ಠುರನ್ನ ಆಗುತ್ತೆ. ಮತ್ತೆ ಸೇವೆಗೆ ಸಾಧ್ಯ ಐತಾ? ವ್ಯರ್ಥಮೋ ಜನ್ಮ ಮೋರ ನರುಲತು ವ್ಯರ್ಥಮೋ ಜನ್ಮ ಮೋರ ವ್ಯರ್ಥಮೋ ಜನ್ಮ ಮೋರ ಆತ್ಮಲೆರುದಕ ಆತ್ಮಲ ಮನಿಯೇ ಧರ್ಮದ ಕೆಲ್ಲನು ವ್ಯರ್ಥಮೋ ಜನ್ಮ ಮೋರ ನರುಲತು ವ್ಯರ್ಥಮೋ ವ್ಯರ್ಥಮು ಜನ್ಮಮೋ ಆತ್ಮುಲೆರುಗಕ
ರೀತಿಯಿಂದ ವ್ಯರ್ಥವಾಗಿ ವೃದ್ಧವ ನೀನು ಕಾಶಿಪಾದ್ರೆ ಮತ್ತೆ ನೀನು ಮನೆ ಮೇಲೆ ಸೇರಿ ಸಾಧ್ಯ ಅಂತ ವ್ಯರ್ಥಮ ಜನ್ಮ ನರಳಕು ವ್ಯರ್ಥಮ ಅರ್ಥಮಲ್ಲಿರ್ಬೇಕ ಕತ್ತಲು ಮನಿಯೇ ಕರ್ಮಲ್ಕು. ಈ ಜಗತ್ತಿಗೆ ಸಿಗಂತ ದಣಿಯನ್ನು ಅರಿದಿದಾಗ ಎಷ್ಟು ವರ್ಷ ಇದ್ರೂ ಸಹ ಸಾಧ್ಯ ಐತ್ಯಾ? ಆ ರೀತಿಯಿಂದ ನಾವು ಯಾರ ಕಡೆಯಿಂದ ಈ ಜಗತ್ತಿಗೆ ಬಂದಿದ್ದೀವಿ, ಅವನಲ್ಲಿ ಮರಿ ಹೋದಾಗನೇ ನಮ್ಮ ಜೀವನ ಪಾವನ ಆಗುತ್ತೆ. ಇಲ್ಲಪ್ಪ ಅಂದ್ರೆ ವೃಥ ಆಗುತ್ತೆ. ಈ ಒಂದು ಅಮೂಲ್ಯವಂತ ಮಾನವ ಜೀವನ ಸುಮ್ಮನೆ ವೃಥವಾಗಿ ವ್ಯರ್ಥವಾಗಿ ಕಾಲಕ್ಷೇಪ ಮಾಡಿದ್ರೆ ಮತ್ತೆ ಉಳಿಸೋಕೆ ಸಾಧ್ಯವಿಲ್ಲ. ಈ ಒಂದು ಮಾನವನಿಗೆ ಏನ್ ಬೇಕ್ರಿ? ಎಲ್ಲಾ ರೀತಿಯಿಂದ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಸ್ವಾಮಿ. ಈ ಜೀವನ ದುಡಿಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳು, ಫಲ ಪುಷ್ಪಗಳು ಒಂದೇ ಎರಡೇ ಬೇಕಾಷ್ಟು. ಒಂದೊಂದು ವೃಕ್ಷದಲ್ಲಿ ಒಂದೊಂದು ರಕವಾದಂತ ಫಲಗಳು ಕೊಟ್ಟಿದ್ದಾನೆ. ಒಂದು ವೃಕ್ಷದಲ್ಲಿ ಹುಳಿ, ಒಂದು ವೃಕ್ಷದಲ್ಲಿ ಸಿಹಿ, ಒಂದು ವೃಕ್ಷದಲ್ಲಿ ಕಾರ್ಕೋಟ್ ವಿಷ. ಏನು ಪ್ರತಿಯೊಂದು ವೃಕ್ಷಕ್ಕೆ ಒಂದೊಂದು ರಕವಾದಂತ ಮಳೆ ತರ್ಸೇನ ಪರಮಾತ್ಮನು. ಸರ್ವ ವೃಕ್ಷಗಳಿಗೆಲ್ಲ ಒಂದೇ ರಕವಾದಂತ ಮಳೆ ತರ್ಸ್ತಾನೆ. ಸಾಹೇಬ ಗುರುವಿನ ಚರಣ ಸೇವಕ ಬೇಡುವ ಕರಣಿದು ಬಹುನ್ಯಾಯ ಪದ್ಧತಿ ಕೈಲಿಡಿದು ತಾಸಾರುವ ವದನ ಬಾಗಿಸಿ ದೈವ ನಿಜ ಗುರು ಹೃದಯದು ತಾವು ಕಾಣುತ್ತೀಗೆ ಆಡಬಹುದೇ ಇಂಥ ನಿಂದ್ಯ ಎಲ್ಲ ಮಾಡುವ ದೈವತ ಕಂಡು ಕಲಿಯದೆ ನುಡಿದ ಅನ್ಯಾಯ ಮಹದಯ ಶಾಲೆ ಇಂಥ ನಿಂದ್ಯ ಎಲ್ಲ ಮಾಡುವ ದೈವತ ನಂದ್ಯ. ಉದುಕಾದಿ ವೃಕ್ಷ ಸಂತತಿಯು ಒಂದೊಂದು ವೃಕ್ಷದಲ್ಲಿ ಯಾರಕವಾಗಿ ಆ ಪರಮಾತ್ಮನ ಫಲಪುಷ್ಪಗಳು ಕೊಟ್ಟಿದ್ದಾನೋ ನಂಬಿಕೆ ಮಾಡ್ಕೊಳಕ್ಕಾಗುತ್ತ. ನಮ್ಗೋಸ್ಕರ ಇಷ್ಟೆಲ್ಲ ನಿರ್ಮಾಣ ಮಾಡಿ ಜಗತ್ತಿಗೆ ಕಳಿಸ್ತಕ್ಕಂಥ ಆ ಧನೆಯನ್ನು ಈ ಜೀವನದಿಂದ ಪ್ರಾರ್ಥನೆ ಮಾಡಿದರೆ ಎಂದೆಂದಿಗೆ ಸಾಧ್ಯ ಆಗಲ್ಲ ಅಂತ ತಮ್ಮರಿಗೆ ತಿಳಿಪಡಿಸ್ತಾ, ಯಾಕಂದ್ರೆ ಸಮಯ ಸಹ ಹೊರಟು ಹೋಗ್ತಾ ಇದೆ. ನಾವು ಎಷ್ಟು ಮಾತಾಡಿ ಸಹ ಈ ಒಂದು ಸಭೆಯಲ್ಲಿ ಎಷ್ಟೋ ವರ್ಷಗಳಿಂದ ಸೇವ್ ಮಾಡ್ತಕ್ಕಂಥ ಅಣ್ಣೋರಿದ್ದೀರಿ, ಅಕ್ಕೋರಿದ್ದೀರಿ, ಕೇಳ್ತಕ್ಕಂಥ ಗುರು ಹಿರಿದಿರಿ. ಅವ್ರ ಮುಂದೆ ನಾವು ಮಾತಾಡ್ತಪ್ಪ ಅಂದ್ರೆ ಅತಿ ಅಲ್ಪರು, ಅತಿ ಕನಿಷ್ಠ. ಏನು ನಿಮ್ಮಂತ ಗುರು ಹಿರಿತಕ್ಕಂಥ ವಾಕ್ಯಗಳನ್ನೇ ನಿಮ್ಮ ಮುಂದಿಟ್ಟು ಇದು ನಮ್ಮ ವಾಕ್ಯ ಅಲ್ಲ, ಇದು ಬ್ರಹ್ಮವಾಣಿ. ಯಾಕಪ್ಪ ಈ ಒಂದು ಮಾರ್ಗದ ಮಹಾತ್ಮರೇ ಶರಣ ಹೇಳ್ತಿದ್ದಾರೆ. ಇದು ನನ್ನ ಕಡೆಯಿಂದ ಬಹಿರಂಗ ಆಗಿಲ್ಲ, ಪರಮಾತ್ಮನ ವಾಣಿ ಮುಖಾಂತರ ಬ್ರಹ್ಮವಾಕ್ಯವೇ ಇದು ನಮ್ಮ ವಾಕ್ಯವೇ, ಬ್ರಹ್ಮ ನಮ್ಮ ನಿಮ್ಮ ಸಮನವೇ, ಮೋಸಗಾರುತೆ ಲೇಸು ಬೇಳೆ ಮನನೋಯಿಸುತ್ತ ನಿಂತೆ ನೀರಿದ ಫಲ ತೋರಿತಲಿಶ ಗುರು ಜಾರಿತನಲ ನಾಶವಾಗುತ್ತಿ ಸುತ ನಿಂತಿ. ಆರಕವಾಗಿ ಬ್ರಹ್ಮವಾಕ್ಯವೇ ಬ್ರಹ್ಮ ಮೀರಿದಂತ ನೋಡಿ ಅಂತ ಮಹಾತ್ಮ ಶರಣರೇ. ಇದು ನನ್ನ ಕಡೆಯಿಂದ ಬಹಿರಂಗ ಆಗಿಲ್ಲ, ಪರಮಾತ್ಮನ ವಾಣಿ ಮುಖಾಂತರ ಅಂತೇಳಿ ಅಂತ ಮಹಾತ್ಮರೇ ಶರಣ ಹೇಳಿದಾಗ ಅವರೊಂದು ಪಾದಧೂಳಿ ಕೂಡ ಒಂದು ಅಣುಮಾತು ನಾವು ಸಮಾನ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಯಪಡಿಸ್ತಾ, ಅದೇ ರೀತಿಯಿಂದ ಸಾಧು ಸಜ್ಜನ ಮನಸ್ಸಿನ ಶೌರ್ಯ ಸರಿ ಉಂಟೆ, ಸರ್ವೇಶ ಹಿಡಿದು ಬಿಡದು ಐತೆ. ನೋಡಿ
ಆ ಸ್ವಾಮಿಯಲ್ಲಿ ಬೆರಬೇಕಪ್ಪ ಅಂದ್ರೆ ಅನಾಥತ್ವ ಸಾರಥ್ಯದಿಂದ ಮರಿ ಹೋದಾನೆ ಸಾಧ್ಯವಾಗುತ್ತೆ ಅಂತೇಳಿ ಬಹಿರು ಸಾಧು ಸಜ್ಜನ ಮನಸ್ಸಿನ ಶೌರ್ಯ ಸರಿ ಉಂಟೆ. ಸಾಧು ಪ್ರಾಣಿಯಾಗಿ ನನ್ನಿಂದ ಏನಿಲ್ಲಪ್ಪ, ನಿನ್ನ ಕಡೆಯಿಂದನೇ ಈ ಸರ್ವ ಜಗತ್ತು ನಡೀತಾ ಇದೆ. ನಾನು ಅನಾಧಿಕಾರಿ, ಈ ಸರ್ವ ಜಗತ್ತಿಗೆ ಅಧಿಕಾರಸ್ಥ ನೀನು. ಅಧಿಕಾರಿ ಆಧಾರಿ ತಾನೇ ವಿಧ ವಿಧಕ್ಕೆ ಮೊದಲು ತಾನೇ ಕಡಿಗೆ ಆಧಾರವೇನಾದ ನರಿಯೋ ನಮಗಾಧಾರವೇನಾದ ನರಿಯೋ ನಮಗಾಧಾರವೇನಾದ ನರಿಯೋ ನಮಗಾಧಾರವೇನಾದ ನರಿಯೋ ಸಾಹೇಬು ಗುರು ತಾನು ಜಗಕ್ಕೆಲ್ಲ ಆಧಾರವೇನಾದ ನರಿಯೋ ನಮಗಾಧಾರವೇನಾದ ನರಿಯೋ. ಆರಕವಾಗಿ ಸರ್ವ ಜಗತ್ತಿಗೆಲ್ಲ ಅಧಿಕಾರಸ್ಥನು ಆ ಸ್ವಾಮಿ. ಅಧಿಕಾರಿ ಆಧಾರಿ ತಾನೇ ವಿಧ ವಿಧಕ್ಕೆ ಎದುರಾಗಿ ಮೊದಲು ತಾನೇ ಕಡೆಗೆ ತಾನಾಗಿ ಕಲಿತಿರುವ ಈ ಸರ್ವ ಜಗತ್ತಿನಲ್ಲಿ ಅಧಿಕಾರಿ ಇರೋದು ಆ ಸ್ವಾಮಿಗಳ. ನಮ್ಮದು ಏನಿಲ್ಲ, ನಾವು ಅನಾಧಿಕಾರಿಗಳು. ನನ್ನ ಕಡೆಯಿಂದ ಏನು ನಡೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಮಹಾತ್ಮರು ಸಾರಿ ಸಾರಿ ಸಾರಕು ಸಾಧು ಸಜ್ಜನ ಮನಸ್ಸಿನ ಶೌರ್ಯ ಸರಿ ಉಂಟೆ. ಸರ್ವೇಶ್ವರ ಹಿಡಿದು ಈ ಸರ್ವ ಜಗತ್ತಿಗೆಲ್ಲ ಆಧಾರವಾಗಿರ್ತಕ್ಕಂಥವ್ರು ಆ ಪರಮಾತ್ಮ. ಆ ಒಂದು ಪರಮಾತ್ಮ ಲೀನಾಗಬೇಕಪ್ಪ ಅಂದ್ರೆ ಯಾರ ಕಡೆಯಿಂದ ಮರೆ ಹೋಗ್ಬೇಕು? ಈ ಒಂದು ಸದ್ಗುರು ಮೂಲಕನೇ ಮರಿ ಹೋದಾನೆ ಅದು ಸಾಧ್ಯವಾಗುತ್ತೆ ಅಂತೇಳಿ ಮಹಾತ್ಮ ಶರಣರು ಸಾರಿ ಸಾರಿ ಬಹಿರಂಗಪಡಿಸಿದ್ದಾರೆ. ಆ ರೀತಿಯಿಂದ ಈ ಒಂದು ಸದಾವಕಾಶವನ್ನು, ಈ ಒಂದು ಸತ್ಸಂಗವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಈ ಒಂದು ಗ್ರಾಮದ ಗುರುಕುಲ ವಾಸಿಗಳಿಗೂ ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೂ ಆ ಪರಮಾತ್ಮನು ಆಯುರಾರೋಗ್ಯ ಪ್ರಸಾದ ಅಂತ ಹೇಳ್ತಾ ಈ ಒಂದು ಸತ್ಸಂಗವನ್ನು ನಾವು ಮುಗಿಸ್ತಾ ಇದ್ದೀವಿ. ಜೈ ಶ್ರೀ ಸದ್ಗುರುನಾಥ ಪರವಸ್ತು ಎಲ್ಲಿ ಹದೋ
ಪ್ರಾಣಾನಂದದೆ ಕಾಣಬೇಕು ಗುರು ದೈವದ ಪಾದ ಪರರಗವ ಬೆರತೆಗವ ಬ್ಯಾರೆ ಮಾಡುತ್ತ ಕಾಣಬೇಕು ನಾಡೆ ಬೆರತ ನಾಡೆ ದಾರೆ ದಾರೆ ತೇರಾ ನಾಗೆ
ಮಂಗಳಂ ಮಂಗಳಂ ಮಹಾಮೂರ್ತಿಗೆ ಸಂಗಾ ಸರ್ವಂಗಾಯ ಕಾಂಗಯೇ ದಾಯಾಂಗಯೇ ಶುಭಾಂಗಯೇ ಮಂಗಳಂ ಮಂಗಳಂ ಮಹಾಮೂರ್ತಿಗೆ ಸಂಗಾ ಸರ್ವಂಗಾಯ ಕಾಂಗಯೇ ದಾಯಾಂಗಯೇ ಶುಭಾಂಗಯೇ ಮಂಗಳಂ ಮಂಗಳಂ ಮಹಾಮೂರ್ತಿಗೆ
ಕೊಡುವನೆ ಪರಮನನ್ನು ಮೆರೆವಂತ ಪೀಠವ ತೋರಿದೈ ನೀನೆ ಸರಿಯ ಹರಿಹರನು ಸಹ ಇಲ್ಲವೇ ನಿಜ ವಾಕ್ಯ ನಿಶ್ಚಯ ನರವಿಧಿಗಳೇ ಬೋಧಿಸಲಿ ಮಹಾಗುರು ನಮೋ ನಮಃ ಮಹಾಗುರು ನಮೋ ನಮಃ ಶ್ರೀ ಸದ್ಗುರುನಾಥ साधु संतान को जय सद्गुरु महास्वामी को जय श्री सद्गुरुनाथ नमो नमः Yeah.